ರಾಜ್ಯದಲ್ಲಿ ಬಂದಿರತಕ್ಕಂತ ಈ ನೂತನ ಸರ್ಕಾರ ಇನ್ನೂ ಕೂಡ ಹನಿಮೂನ್ ಪೀರಿಯಡ್ ಇಂದ ಹೊರಗೆ ಬಂದಂತೆ ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ಇವತ್ತು 21ಕ್ಕೂ ಹೆಚ್ಚು ಜಿಲ್ಲೆಗಳು ಇವತ್ತು ಭೀಕರ ಬರಗಾಲವನ್ನ ಎದುರಿಸತಕ್ಕಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಇವತ್ತು ಗುಲ್ಬರ್ಗ ಇರಬಹುದು, ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ತೊಗರಿ ರೈತರು ಪರದಾಡ್ತಾ ಇರತಕ್ಕಂಥದ್ದು, ಇವತ್ತು ಮಲೆನಾಡಲ್ಲೂ ಕೂಡ ಕುಡಿಯ ನೀರಿನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು, ಈ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಗ್ಯಾರಂಟಿ ಕಾರ್ಡ್ಗಳನ್ನು ಪದೇ ಪದೇ ಉಲ್ಲೇಖವನ್ನ ಮಾಡಿ ಅವರ ಬೆನ್ನನ್ನು ಅವರು ತಡ್ಕೊಳ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಬಡವರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ, ರೈತರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ. ಕುಡಿಯ ನೀರಿನ ಹಾಹಾಕಾರ, ರೈತರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರಗಳು ವಿಧಾನಸಭೆ ಒಳಗಡೆನೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಒಂದು ಕಡೆ ಮೋದಿ ಅವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರ ಗ್ಯಾರಂಟಿ ಕಾರ್ಡ್, ಇದ್ರ ಬಗ್ಗೆ ನಾಳೆ ದಿನ ನಾವು ಅದರ ಬಗ್ಗೆ ಚರ್ಚೆನೂ ಕೂಡ ಮಾಡ್ತೇವೆ. ಹಾಗೆ ಈ ಸುಳ್ಳನ್ನ 5 ಗ್ಯಾರಂಟಿ ಮೂಲಕ ರಾಜ್ಯದ ಜನರ ಮುಂದೆ ಒಂದು ಕಲ್ಪನೆ ಮೂಡಿಸತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಹೊರತು ಈ ಗ್ಯಾರಂಟಿ ಕಾರ್ಡ್ಗಳಿಂದ ಏನು ಜನರಿಗೆ ಬಹಳ ಉಪಯೋಗ ಆಗ್ಬಿಟ್ಟಿದೆ, ಪ್ರಯೋಜನ ಆಗ್ಬಿಟ್ಟಿದೆ ಅಂತದೇನಿಲ್ಲ. ಅದನ್ನ ಸೋಮವಾರ ದಿನ ಬಜೆಟ್ ಅಲ್ಲಿ ಉತ್ತರವನ್ನು ಕೂಡ ಕೊಡ್ತೇನೆ. ನಾನು ಸಾಧ್ಯ ಇವತ್ತು ವಿಧಾನಸಭೆ ಒಳಗಡೆನೂ ಕೂಡ ರಾಜ್ಯದಲ್ಲಿ ಇವತ್ತೇನು ರೈತರು ಸಂಕಷ್ಟದಲ್ಲಿದ್ದಾರೆ, 21 ಹೆಚ್ಚು ಜಿಲ್ಲೆಗಳು ಇವತ್ತು ಬರಗಾಲ ಎದುರಿಸತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ತಮ್ಮ ಮೂಲಕನೂ ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬಹುದು ಅಂತಕ್ಕಂಥ ಅಂದಾಜು ನಮ್ಗೆ ಆಗಲೇ ಸಿಕ್ಕಿದೆ. ಯಾಕೆಂದ್ರೆ ಸರ್ಕಾರ ಬಂದು 24 ಗಂಟೆಗಳಲ್ಲಿ ಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಹಿಂದಿನ ಸರ್ಕಾರದ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ತನಿಖೆ ಮಾಡ್ತೇವೆ ಅಂತೇಳಿ. ಅವ್ಯವಹಾರದ ತನಿಖೆ ಮಾಡಲಿ, ನಮ್ದೇನು ತಕರಾರಿಲ್ಲ. ಮತ್ತೊಂದು ಕಡೆ ಒಂದು ನ್ಯಾಯಬದ್ಧವಾಗಿ ಒಂದು ಇವತ್ತು ಜನಸೇವಾ ವಿದ್ಯಾಕೇಂದ್ರ, ನಾನು ಕೂಡ ಅದೇ ಜನಸೇವಾ ವಿದ್ಯಾಕೇಂದ್ರದಲ್ಲಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವನು. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಅಡಿಯಲ್ಲಿ ಬರ್ತಕ್ಕಂಥ ಈ ಜನಸೇವಾ ವಿದ್ಯಾಕೇಂದ್ರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳುಗಳಿಗೆ ಇವತ್ತು ಶಿಕ್ಷಣವನ್ನು ಕೊಡೋದ್ರ ಮೂಲಕ ಇವತ್ತು ಸಮಾಜದಲ್ಲಿ ಇವತ್ತು ಅನೇಕ ಉನ್ನತ ಸ್ಥಾನದಲ್ಲಿ ಮಕ್ಕಳಿದ್ದಾರೆ, ವಿದ್ಯಾರ್ಥಿ ಇವತ್ತು ಇದ್ದಾರೆ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನರೇಂದ್ರ ಮೋದಿಜಿಯವ್ರನ್ನ, ಕೇಂದ್ರ ಸರ್ಕಾರನ ಟೀಕೆ ಮಾಡ್ತಕ್ಕಂಥದ್ದು, ಹಿಂದಿನ ಸರ್ಕಾರದಲ್ಲಿ ಕೊಟ್ಟಂತ ಜನಪರ ಯೋಜನೆಗಳನ್ನ ಕಡಿತಗೊಳಿಸತಕ್ಕಂಥದ್ದು. ಹಿಂದೆ ನರೇಂದ್ರ ಮೋದಿಜಿಯವರು ಕಿಸಾನ್ ಸಮ್ಮಾನ್, ಕೃಷಿ ಸಮ್ಮಾನ್ ಯೋಜನೆ 6,000 ರೂಪಾಯಿ ಕೊಟ್ಟರೆ ರಾಜ್ಯದಲ್ಲಿ ಯಡಿಯೂರಪ್ಪನವರು 4,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಇಂಥ ದಿಟ್ಟ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ. ಅದನ್ನ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಅಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು, ತಡೆ ಒಡ್ಡಿರ್ತಕ್ಕಂಥದ್ದು. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರೈತ ವಿದ್ಯಾನಿಧಿ, ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಯೋಜನೆಯನ್ನ ತಂದುಕೊಟ್ಟಿದ್ರು. ಅದನ್ನು ಕೂಡ ಮಂಡಾಕ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗ್ತದೆ ಅಂತೇಳಿ ಈಗಾಗಲೇ ರಾಜ್ಯ ಜನರು ಕೂಡ ಗೊತ್ತಾಗ್ತಾ ಇದೆ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ನನ್ನ ಹೇಳ್ತಾ ಇದ್ರು. ಇವತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ 1000 ಸುಳ್ಳುಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಇವತ್ತು ರಾಜ್ಯ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ. ನಿನ್ನೆ ಸದನದಲ್ಲೂ ಕೂಡ ಹಿರಿಯ ಸದಸ್ಯರೊಬ್ಬರು, ಕಾಂಗ್ರೆಸ್ ಪಕ್ಷದ ಸದಸ್ಯರೊಬ್ಬರು ಮಾತನಾಡ್ತಾ ಹೇಳಿದ್ರು, ನಾವು ರಾಜ್ಯ ಸರ್ಕಾರ ಅಕ್ಕಿನ ಕೇಳಿದ್ರೆ ಕೊಡಲಿಲ್ಲ ಕೇಂದ್ರ ಸರ್ಕಾರ, ಆದರೆ ಎಥನಾಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಿದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು. ನಿಜ, ಕೇಂದ್ರ ಸರ್ಕಾರ ಇವತ್ತು ಅಕ್ಕಿಯನ್ನ ಎಥನಾಲ್ ಪ್ರೊಡಕ್ಷನ್ಗೆ ಕೊಡ್ತಾ ಇರ್ತಕ್ಕಂಥದ್ದು ನಿಜ. ಕಾರಣ ಏನು? ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣನ ಮಾಡಿದ್ರೆ ಒಂದು ಹಣ ಉಳಿತಾಯ ಆಗ್ತದೆ ಅನ್ನುವ ಪ್ರಯೋಗವನ್ನು ಮಾಡ್ತಾ ಇರ್ತಕ್ಕಂಥದ್ದು. 25% ಅಷ್ಟು ಎಥನಾಲ್ ಅನ್ನು ಪೆಟ್ರೋಲ್ಗೆ ಮಿಕ್ಸ್ ಮಾಡತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅಂದ್ರೆ ಎಲ್ಲಾ ಯೋಜನೆಗಳನ್ನು ಕೂಡ ಟೀಕೆ ಮಾಡತಕ್ಕಂಥದ್ದು, ಎಲ್ಲಾ ನಿರ್ಧಾರಗಳನ್ನು ಟೀಕೆ ಮಾಡತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಟೀಕೆ ಮಾಡಿದ್ರಿ,
ಚುನಾವಣೆ ಮುಗಿದು ಸರ್ಕಾರ ಬಂದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೂ ಅವರ ಒಂದೇ ಉದ್ದೇಶ ಮೋದಿ ಅವರನ್ನ ಟೀಕೆ ಮಾಡ್ತಕ್ಕಂಥದ್ದು, ಬಿಜೆಪಿ ಸರ್ಕಾರನ ಟೀಕೆ ಮಾಡ್ತಕ್ಕಂಥದ್ದು. ಅದನ್ನೆಲ್ಲ ಬಿಟ್ಟು ರಾಜ್ಯದಲ್ಲಿ ಇವತ್ತು ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತರಿಗೆ ಸ್ಪಂದನೆಯನ್ನ ಮಾಡಲಿ ಅಂತೇಳಿ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ.